ಜೈ ಭೀಮ್, ಜೈ ಸಂವಿಧಾನ, ಜಯ ಭಾರತ. ನೀವು ನೋಡ್ಬೋದು ಮೈಸೂರು ದಸರಾ ಉತ್ಸವ ಅತ್ಯಂತ ವೈಭವೋಪೇತವಾಗಿ ನಡೀತಾ ಇದೆ. ಇದರಲ್ಲಿ ಸ್ತಬ್ಧ ಚಿತ್ರಗಳ ಅನಾವರಣ ನಡೀತಾ ಇದೆ. ಪ್ರತಿಯೊಂದು ಇಲಾಖೆ ಕೂಡ ಮಾಡ್ಕೊಂಡ್ಬರೋದನ್ನ ಸಮುದಾಯ ಟಿವಿ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ನೋಡ್ಬೋದು ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಸಂಘ ಸಮಾಜ ಕಲ್ಯಾಣ ಇಲಾಖೆ ವತಿಯಲ್ಲಿ ಬರ್ತಕ್ಕಂಥದ್ದು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯ ಒಂದು ಅನಾವರಣ ಜೊತೆಗೆ ನೋಡಿ, ಆ ಕಡೆ ಬಾಲಕರು ಸಮವಸ್ತ್ರಧಾರಿಯಾಗಿದ್ದಾರೆ ಶಾಲೆಗೆ, ಇಲ್ಲಿ ಬಾಲಕಿಯರು ಸಮವಸ್ತ್ರವನ್ನು ಧರಿಸಿದ್ದಾರೆ ಶಾಲೆಗೆ ಹೋಗಲಿಕ್ಕೆ. ಏನು ಇದರ ಉದ್ದೇಶ ಏನು ಅಂತಂದರೆ, ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಇರಲಿಲ್ಲ, ಮತ್ತು ಜಾತಿ ಆಧಾರಿತವಾಗಿ ಕೆಲವು ವರ್ಗಕ್ಕೆ ಮಾತ್ರ ಇತ್ತು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಲಿ ಅಂತೇಳಿ ಮಹಾನುಭಾವರೊಬ್ಬರು ಪ್ರಯತ್ನ ಪಟ್ಟರು. ಅಂದರೆ ಅದು ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಅತ್ಯದ್ಭುತವಾದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕುಗಳನ್ನು ನೀಡಿ ಎಲ್ಲರಿಗೂ ಸಮಾನವಾದ ಶಿಕ್ಷಣ, ಸಹಬಾಳ್ವೆ, ಸಮಾನತೆ ನೀಡಿದ್ದಾರೆ ಅಲ್ವಾ. ಅಂಥ ಒಂದು ಮಹನೀಯರ ಒಂದು ಸ್ತಬ್ಧ ಚಿತ್ರಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೇವೆ. ಕರ್ನಾಟಕ ಸರ್ಕಾರ ಕನಸು ಎಲ್ಲರಿಗೂ ಸಮಾನ ಶಿಕ್ಷಣ, ಫ್ರಮ್ ಬೇಸಿಕ್ ಎಜುಕೇಷನ್ ಟು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್. ಅಂದರೆ ಒಂದು ಸಿದ್ಧಾಂತ, ಸೈದ್ಧಾಂತಿಕ ಮೌಲ್ಯಗಳ ಭರಿತವಾದಂಥ ಶಿಕ್ಷಣ ಎಲ್ರಿಗೂ ಸಿಗಬೇಕು ಅಂಥೇಳಿ ಬಾಬಾ ಸಾಹೇಬರ ಸದುದ್ದೇಶವಾಗಿತ್ತು. ನೋಡಿ, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ದಾರಿದೀಪವನ್ನು ತೋರಿಸ್ತಾ ಇದ್ದಾರೆ. ಎಲ್ಲರೂ ಒಂದೇ, ಎಲ್ಲರೂ ಸಮಾನರು, ಎಲ್ಲರೂ ಶಿಕ್ಷಿತರಾಗಿ ಅಂತ ಹೇಳ್ತಾ ಇದ್ದಾರೆ. ಎಂಥ ಅದ್ಭುತವಾದ ಸಂದೇಶ ಅಲ್ವಾ. ಎಲ್ಲರೂ ತಿಳ್ಕೊಳ್ಳಿ, ಬಾಬಾ ಸಾಹೇಬರು ಒಂದು ದಲಿತ ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ, ಪ್ರತಿಯೊಂದು ವರ್ಗಕ್ಕೂ ಕೂಡ ಅವರು ಸಮಾನತೆಯನ್ನು ಕೊಟ್ಟಿದ್ದಾರೆ. ಹೆಣ್ಣುಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಅವರೇ ಕೊಟ್ಟಿದ್ದು, ಇನ್ಯಾರು ಕೊಟ್ಟಿರಲಿಲ್ಲ. ಹೆಣ್ಣುಮಕ್ಕಳು ಯಾವುದೇ ಹುದ್ದೆಗೆ ಹೋದರೂ ಕೂಡ ಸಮಾನವಾಗಿ ಗಂಡಸಿಗೆ ಸಮಾನವಾಗಿ ಹುದ್ದೆಯನ್ನು ಅಲಂಕರಿಸ್ಬೋದು ಅಂತ ಕೊಟ್ಟರು. ಆಮೇಲೆ ಗಂಡ ಸತ್ತ ತಕ್ಷಣ ಸತಿಗಮನ ಆಗಬೇಕು, ಅದ್ಯಾವುದು ಹಾಕ್ಕೊಡ್ದು, ಪ್ರತಿಯೊಬ್ಬರು ಕೂಡ ಬದುಕೋ ಹಕ್ಕಿದೆ ಅಂತೇಳಿ ಸಮಾನವಾದ ಹಕ್ಕುಗಳು ನೀಡಿದೆ. ಇವತ್ತು ಪ್ರತಿಯೊಬ್ಬರು ಕೂಡ ಮೀಸಲಾತಿನ ಅನುಭವಿಸ್ತಾ ಇದ್ದಾರೆ. ಕೇವಲ ದಲಿತರು ಮಾತ್ರ ಅಷ್ಟೇ ಅಲ್ಲ, ಎಲ್ಲರ ಸಮಾನವಾದ ಸಮಾನತೆ, ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಇರಬೇಕು, ಸಮೃದ್ಧವಾದ ಭಾರತ ಆಗಬೇಕು ಅನ್ನೋದು ಬಾಬಾ ಸಾಹೇಬರು ಆಶಯ ಆಗಿತ್ತು. ಅವರ ಆಶಯವನ್ನು ಸ್ಮರಿಸ್ತಾ ಇನ್ನೂ ಹೆಚ್ಚಿನ ವಿವರಗಳನ್ನು ತೋರಿಸ್ತೇವೆ. ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್.